Hello guys, welcome back to my YouTube channel. So ನಾವು ಸ್ಟ್ರೆಂಥನಿಂಗ್ ಸೀರೀಸ್ ಮಾಡ್ತಿದ್ದೀವಿ. ಈ ಸೀರೀಸ್ ಅಲ್ಲಿ ಇವತ್ತಿನ ವರ್ಕೌಟ್ ಬಂದು ಬೈಸಿಪ್ಸ್ ಆಗಿರುತ್ತೆ. ಸೊ ಬೈಸಿಪ್ಸ್ ಅಂದ್ರೆ ಈ ಮಸಲ್ಸ್. ಓಕೆ, ಸೊ ನಿಮ್ಮ ಬಾಡಿನ ಆಕ್ಟಿವೇಟ್ ಮಾಡ್ಕೊಂತ ನೀವು ನಿಮ್ಮ ಸೆಷನ್ನ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ ಕೂಡ. ಸೊ ಮೊದಲನೇ ವಾಕ್ ಎಕ್ಸಸೈಸ್ ಬಂದು ಇವತ್ತು ಜಾಗ್ ಜೊತೆಗೆ ಹೈ ನೀಸ್ನ ಕಾಂಬಿನೇಷನ್ ಆಗಿ ಮಾಡೋಣ. ಓಕೆ, ಸೊ ಜಾಗ್ will keep timer. Okay, come on, jog for 30 seconds and high knees for 30 count. Aatara ಮಾಡೋಣ just for 5 minutes. ಆ್ಯಂಡ್ ಜಾಗ್ ಮಾಡಬೇಕಾದ್ರೆ ಕಂಪ್ಲೀಟ್ ನಿಮ್ಮ ಬಾಡಿ ಮೂವ್ಮೆಂಟ್ ಅಂತ ಇರಬೇಕು, ಶೋಲ್ಡರಿಂದ ಫ್ಲೆಕ್ಸ್ವರೆಗೂ. ಚೇಂಜ್ 30 count high knees. ಹಾಗೆ ಜಾಗ್. ಸೊ ಇದೇ ಥರ 5 minutes ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ತುಂಬ ಜನಕ್ಕೆ ಅಸಂಪ್ಷನ್ ಏನಿದೆ ಅಂತ ಅಂದರೆ ಜಿಮ್ಮಿಗೆ ಹೋಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಲೇಬೇಕು, ಆವಾಗಲೇ ನಮ್ಮ ವೆಯ್ಟ್ ಲಾಸ್ಗಾಗಲಿ ಫ್ಯೂಚರ್ಗಾಗಲಿ ತುಂಬ ಒಳ್ಳೆಯದು ಈ ಥರ ಇದೆ. ನಿಮ್ಮ ಗೋಲ್ ಬಂದು ಫ್ಯಾಟ್ ಲಾಸ್. ಈಗ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು, ಐ ಡೋಂಟ್ ನೋ ಬೇರೆ ಕೋಚಸ್ ಹೇಗೆ ಹೇಳ್ತಾರೆ ಅಂತ. ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಹೆಂಗೆ ಸಜೆಸ್ಟ್ ಮಾಡ್ತೀವಿ ಅಂತ ಅಂದರೆ, ವರ್ಕೌಟ್ ಅಂತ ಬಂದಾಗ ನಿಮ್ಮ ಸ್ಟ್ರೆಂತ್ ಟ್ರೈನಿಂಗ್ನ ಮತ್ತು ಚೇಂಜ್ ಹೈ ನೀಸ್ ಮಾಡಬೇಕು. ಸ್ಟ್ರೆಂತ್ ಟ್ರೈನಿಂಗ್ನ ಮತ್ತು ನಿಮ್ಮ ನಾರ್ಮಲ್ ಮನೆಯಲ್ಲಿ ಇವಾಗ ಎಕ್ಸಸೈಸ್ ಮಾಡ್ತೀರಾ ಅಲ್ವಾ, ಸೊ ಫ್ಯಾಟ್ ಲಾಸ್ ವರ್ಕೌಟ್ ಅಂತ ಎಲ್ಲ ಹೇಳ್ತಾರಲ್ಲ, ಅದನ್ನು ಮಿಕ್ಸಪ್ ಮಾಡಬೇಡಿ. ನಿಮ್ಮ ಗೋಲ್ ವೆಯ್ಟ್ ಲಾಸ್ ಸ್ಟ್ರೆಂತ್ ಟ್ರೈನಿಂಗ್ ಫಸ್ಟ್ ಇಟ್ಕೊಳ್ಳಿ. ಎರಡೂ ಮಾಡಬೇಕು ನಾನು ಒಟ್ಟಿಗೆ ಅಂತ ಅಂದರೆ ನೋ, ಇಟ್ ವಾಂಟ್ ವರ್ಕ್ ಲೈಕ್ ದಟ್. ಓಕೆ, ಬಾಡಿಗೆ ನೀವು ಎರಡೂ ಕೊಟ್ಟು ಕನ್ಫ್ಯೂಸ್ ಮಾಡಬೇಡಿ. ಜಾಗ್ ಫಸ್ಟ್ ಆಫ್ ಆಲ್ ನೀವು ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಆರಾಮಾಗಿ ಕಂಫರ್ಟಬಲ್ ಆಗಿ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಗೋವಂಥ ವರ್ಕೌಟ್ನ ನಿಮ್ಮ ಡೈಲಿ ರೂಟೀನಲ್ಲಿ ಹ್ಯಾಡ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ HIIT, ಕ್ರಾಸ್ ಟ್ರೈನಿಂಗ್, ಜುಂಬಾ, ಏರೋಬಿಕ್ಸ್ ಏನು ಮಾಡ್ತೀರೋ ನಿಮ್ಮ ಕಂಫರ್ಟಬಲ್ ಏನಿರುತ್ತೆ ಆ ಎಕ್ಸಸೈಸ್ನ ಫಸ್ಟು ಮಾಡ್ತಾ ನಿಮ್ಮ ಫ್ಯಾಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ, ವೆಯ್ಟ್ ಲಾಸ್ ಕೂಡ ಮಾಡಿ. ಯಾಕಂದರೆ ಅಂಥ ವರ್ಕೌಟಲ್ಲಿ ನಿಮಗೆ ಕ್ಯಾಲರೀಸ್ ಜಾಸ್ತಿ ಬರ್ನ್ ಆಗೋದು. ಅದೇ ಏನಾದರೂ ರೆಗ್ಯುಲರ್ ಆಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ ಅಂತ ಅಂದರೆ ಓಕೆ, ನಿಮ್ಮ ಗುಡ್ ಮಸಲ್ಸ್ XYZ ಏನೇನೋ ರೀಸನ್ಸ್ ಹೇಳ್ಬೋದು. ಸಾವಿರಾರು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ನೋಡ್ತಿರ್ತೀರಾ. ನಿಮ್ಗೆ ಒಳ್ಳೆ ಮಸಲ್ ಬೇಕು ಅಂತ ಅಂದರೆ ನೀವು ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಡಂಬಲ್ಸ್ ಎತ್ತಲೇಬೇಕು, ಜಿಮ್ಮಿಗೆ ಹೋಗಲೇಬೇಕು, ಈ ಥರ ಎಲ್ಲ ರಾಂಗ್ ಅಸಂಪ್ಷನ್ಸ್ ಇರುತ್ತೆ. ಫಸ್ಟು ಅದನ್ನು ತಲೆಯಿಂದ ತೆಗೆದಾಕಿ, ಹಾಗೆ ವರ್ಕ್ ಆಗೋದಿಲ್ಲ. ಜಾಗ್ ಕೀಪ್ ಜಾಗಿಂಗ್. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಇವಾಗ ವರ್ಕೌಟ್ ಮಾಡ್ಬೇಕಾದ್ರೆ ಹೇಳಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ, ಹೇಳ್ತೀನಿ. ಒಂದು ಮುಗಿಸ್ಬಿಡೋಣ 5 minutes. Change. Next, last 1 minute ಇದೆ.
high knees. Jog. Last 10 seconds. ರಿಲ್ಯಾಕ್ಸ್. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, ಈಗ ತುಂಬ ಜನ ಏನು ಅನ್ಕೊಂತೀರಾ, ವಿಡಿಯೋಸ್ ನೋಡಿ ನೋಡಿ ಜಿಮ್ಗೆ ಹೋಗಿದ್ರೆ ಅಲ್ಲಿ ವರ್ಕೌಟ್ ಮಾಡಿದ್ರೆ ಬರೀ ವೆಯ್ಟ್ಸ್ ಎತ್ತಿದ್ರೆ ಮಾತ್ರ ನೀವು ಫಿಟ್ ಆಗಿರೋದು ಅಂತ ಅನ್ಕೊಂತೀರಾ. ಸೊ ಅದು ತುಂಬ ಅಂದರೆ ತುಂಬ ರಾಂಗ್ ಅಸಂಪ್ಷನ್. ಮೊದಲನೇದಾಗಿ ನೀವು ಏನು ಮಾಡ್ಬೇಕನ್ನೋದನ್ನ ನಿಮ್ಮ ಮೈಂಡಲ್ಲಿ ಡಿಸೈಡ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡಬೇಕಾ ಇಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕಾ? ನೀವು ವೆಯ್ಟ್ ಲಾಸ್ ಮಾಡಬೇಕಂತ ಅಂದರೆ ನಿಮ್ಮ ನಾರ್ಮಲ್ ವರ್ಕೌಟ್ ರೂಟೀನಲ್ಲಿ ಆದಷ್ಟು ಕ್ಯಾಲೋರೀಸ್ ಬರ್ನ್ ಆಗುವಂಥ ಪ್ಯಾಟ್ರನ್ ವರ್ಕೌಟ್ಸ್ನ ಮಾಡಬೇಕು. ಸೊ ಅದಕ್ಕೆ ನಿಮಗೆ ಹೆಲ್ಪ್ ಮಾಡೋದು ಯಾವುದು? HIIT ಆ್ಯಂಡ್ ಫ್ಯಾಟ್ ಲಾಸ್ ಸೆಷನ್ಸ್, ಜೊತೆಗೆ ತುಂಬ ಪ್ಯಾಟ್ರನ್ಸ್ ಇದೆ ಆ್ಯಕ್ಚುಲಿ. ಫ್ಯಾಟ್ ಬಸ್ಟರ್ಸ್ ಅಂತ ಇದೆ ಆ್ಯಂಡ್ ಹ್ಯಾಪ್ ಬಸ್ಟರ್ಸ್ ಅಂತ ಇದೆ. ಸೊ ಈ ಥರ ಕೆಲವೊಂದು ಪ್ಯಾಟರ್ನ್ಸ್ ಇದೆ. ಸೊ ಆ ಪ್ಯಾಟರ್ನ್ಸ್ಗಳನ್ನ ಮಾಡಿ ನೀವು ಕ್ಯಾಲರೀಸ್ ಬರ್ನ್ ಮಾಡಬೇಕು. ನೀವು ಜಸ್ಟ್ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದ್ರಿಂದ 100-150 ಕ್ಯಾಲರೀಸ್ ಬರ್ನ್ ಆಗ್ಬೋದು ಅಷ್ಟೇ. ಅದರಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಸ್ಮೂತಾಗಿ ಹೋಗಲ್ಲ. ಅದಕ್ಕೆ ನೀವು ವರ್ಷಗಟ್ಟಲೆ ತೊಗೊಳ್ಳೋದು. ಸೊ ಫಸ್ಟ್ ನನ್ನ ಸಜೆಷನ್ ಏನು, ಇದು ನನ್ನ ಪ್ರಕಾರ ನನ್ನ ಸಜೆಷನ್ ಏನಂದರೆ, ನೀವು ವೆಯ್ಟ್ ಲಾಸ್ ಮಾಡಬೇಕಾ ಈ ಥರ ವರ್ಕೌಟ್ ಪ್ಯಾಟರ್ನ್ಸ್ನ ಮಾಡಿ ಕ್ಯಾಲರೀಸ್ ಜಾಸ್ತಿ ಬರ್ನ್ ಆಗೋ ಹಾಗಂತ ಬರೀ ಕಾರ್ಡಿಯೋ ಮಾಡಬಾರ್ದು. ಓಕೆ. ಆ್ಯಂಡ್ ಬಾಡಿ ವೆಯ್ಟ್ ವರ್ಕೌಟ್ಸ್ನ ಮಾಡಿದ್ರೆ ಸ್ಟ್ರೆಂತ್ ಬಿಲ್ಡ್ ಆಗಲ್ಲ ಅನ್ನೋ ರಾಂಗ್ ಅಸಂಪ್ಷನ್ಸ್ ಇದೆ ನಿಮಗೆ. ಆ ಥರ ಅಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ತುಂಬ ಜನಕ್ಕೆ ಈ ಥರ ಸ್ಕ್ವಾಟ್ ಮಾಡೋಕ್ಕೆ ಆಗಲ್ಲ. 5 ಕೌಂಟ್ ಮಾಡೋಷ್ಟು ಸುಸ್ತಾಗ್ಬಿಡ್ತೀರಾ. ನೀವು ಯೋಚನೆ ಮಾಡಬೇಕೇನೋ ಬೇಸಿಕ್ ಥಿಂಗ್ ಅಷ್ಟೇ. ಈ ಅಪ್ಪರ್ ಬಾಡಿ ಎಷ್ಟಿದೆ, ಈ ಅಪ್ಪರ್ ಬಾಡಿ ವೆಯ್ಟ್ ಅಟ್ಲೀಸ್ಟ್ ನಾನು 58 kgs ಇದ್ದೀನಿ ಅಂತಂದರೆ ಅಪ್ಪರ್ ಬಾಡಿ ಒಂದು 20 kg ಇರಲ್ವಾ? ಈ 20 kgನೇ ನಿಮ್ಮ ಕೈ ಮಾಡೋಕ್ಕಾಗ್ತಿಲ್ಲ ಅಂದರೆ ಜಿಮ್ಮಿಗೆ ಹೋಗ್ಬಿಟ್ಟು ಡಂಬಲ್ಸ್ ಇಟ್ಕೊಂಡು ಇಲ್ಲ 10 kg 50 kg ಇಟ್ಕೊಂಡು ಏನು ಮಾಡ್ತೀರಾ? ನೋ ಯೂಸ್. ಫಸ್ಟ್ ನಿಮ್ಮ ಬಾಡಿ ವೆಯ್ಟ್ಸ್ ವರ್ಕೌಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬರ್ಫೀಸ್, ಹೈ ಟೈಮ್ ಜಂಪ್ಸ್, ಕ್ರಾಸ್ ಟ್ರೈನಿಂಗ್, ಮೌಂಟೇನ್ ಕ್ಲೈಂಬರ್, ಬೈಸೈಕಲ್ ಕ್ರಂಚಸ್, ಈ ಥರ ನಿಮ್ಮ ಬಾಡಿಯಿಂದ ಯೂಸ್ ಮಾಡಿಕೊಂಡು ಮಾಡೋ ವರ್ಕೌಟ್ನ ಮಾಡಿ ನಿಮ್ಮ ವೆಯ್ಟ್ ಲಾಸ್ ಏನಿದೆ ಅದನ್ನು ಮಾಡಿ. ಓಕೆ. ಎರಡೂ ಮಾಡ್ತೀನಿ ನಾನು ಅನ್ನೋದು ನೀವೇನು ಸೂಪರ್ ವುಮೆನ್ ಅಲ್ಲ. ಆ್ಯಂಡ್ ಆಲ್ಸೋ ತುಂಬ ಜನಕ್ಕೆ ಅಷ್ಟು ಟೈಮ್ ಇರಲ್ಲ. ಆ್ಯಂಡ್ ಎಲ್ಲರೂ ಮಾಡಿ ರಿಕವರ್ ಮಾಡ್ಕೊಳ್ಳೋ ಅಷ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು, ನೀರು ಕುಡಿಬೇಕು, ಇದೆಲ್ಲ ಇರುತ್ತೆ. ಸೊ ಅದನ್ನು ಯಾರು ಕರೆಕ್ಟಾಗಿ ಫಾಲೋ ಮಾಡಲ್ಲ. ಅದರಿಂದ ತುಂಬ ಜನಕ್ಕೆ ಹೇಗೆ ಮಸಲ್ ಲಾಸ್ ಆಗುತ್ತೆ, ಇಲ್ಲ ಬೇಗ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಾ. ಸೊ ಇದನ್ನೇ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ ಅಂತಂದರೆ ಅಲ್ಲಿ ಹೋಗಿ ಏನಿಗೆ ಡಂಬಲ್ಸ್ ಇರ್ತೀರಾ ನನ್ನ ಕ್ವಶನ್. ಓಕೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇಲ್ಲ ನಾನು ಮಾಡ್ತೀನಿ ಅಂದರೆ ನಾನು ಆನ್ಸರ್ ಮಾಡಿ ನಮ್ಮ ಕ್ವಶನ್ಗೆ. ಆ್ಯಂಡ್ ಎಷ್ಟೋ ಜನಕ್ಕೆ ಲಂಜಸ್ ಮಾಡೋಕ್ಕಾಗಲ್ಲ, ಈ ಥರ ಈ ಅಂತ ಶೇಕ್ ಆಗ್ತಾ ಇರ್ತೀರ. ಸೊ ಇದನ್ನೇ ಮಾಡೋಕ್ಕಾಗಲ್ಲ ಅಂತಂದರೆ ಏನಿಗೆ ನೀವು ಯಾವಾಗಲೂ ಜಿಮ್ಮು ಡಂಬಲ್ಸ್ ಎತ್ತಿಬಿಟ್ರೆ ನಿಮ್ಗೆ ಸ್ಟ್ರೆಂತ್ ಬರುತ್ತೆ ಅನ್ಕೋತೀರಾ? ನಿಮ್ಮ ಬಾಡಿ ಯೂಸ್ ಮಾಡಿಕೊಂಡು ನಿಮ್ಮ ಬಾಡಿ ವೆಯ್ಟ್ಸ್ನೇ ಮಾಡಿದ್ರೇ ನಿಮಗೆ ಎಷ್ಟೋ ಸ್ಟ್ರೆಂತ್ ಬರುತ್ತೆ. ಯಾರು ಹೇಳಿದ್ದು ಬರಲ್ಲ ಅಂತ. ಮಸಲ್ ಲಾಸ್ ಆಗಬಾರ್ದಂದ್ರೆ ಪ್ರೋಟೀನ್ ಇಂಟೇಕ್ ಪ್ರಾಪರಾಗಿ ಇರಬೇಕು. ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಮಸಲ್ ಲಾಸ್ ಹಾಗೆ ಆಗುತ್ತೆ ಅಲ್ವಾ? ಸೊ ನನ್ನ ಸಜೆಷನ್ ಏನಂದರೆ, ಮೊದಲನೇದಾಗಿ ಫಸ್ಟ್ ನೀವು ವೆಯ್ಟ್ ಲಾಸ್ ಮಾಡಬೇಕಾ ಮಾಡಿ ಆರಾಮಾಗಿ. ಆಮೇಲೆ ಹೋಗಿ ಜಿಮ್ಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಬೇಡ ಅಂತ ಹೇಳಲ್ಲ ನಾನು. ವೆಯ್ಟ್ ಲಾಸ್ ಮಾಡೋಕ್ಕೆ ನೀವು ಕರೆಕ್ಟಾಗಿ ಡೆಡಿಕೇಶನ್ ಆಗಿ ಮಾಡಿದ್ರೆ 4 ಮಂತ್ಸಲ್ಲಿ 12-15 kg ಇಳಿಸ್ಬೋದು. ಪ್ರಾಪರ್ ಡಯಟ್ ಆ್ಯಂಡ್ ಮಾಡ್ತಾ. ಪ್ರಾಪರ್ ಡಯಟ್ ಅಂದ ತಕ್ಷಣ ಲಿಕ್ವಿಡ್ ಡಯಟ್ ಮಾಡಬೇಕು, ಅನ್ನ ಬಿಟ್ಬಿಡ್ಬೇಕು ಅಲ್ಲ. ಪ್ರಾಪರ್ ಬ್ಯಾಲೆನ್ಸ್ಡ್ ಮೀಲ್ ತಿಂತ ಯಾವ ಮೀಲ್ ಎಷ್ಟು ತೊಗೋಬೇಕು, ಯಾವಾಗ ಎಷ್ಟು ತಿನ್ನಬೇಕು, ಎಷ್ಟು ಕ್ಯಾಲೋರೀಸ್ ತಿನ್ನಬೇಕು ಆ್ಯಂಡ್ ಕಾರ್ಬ್ಸ್ ಎಷ್ಟು ಕಡಿಮೆ ಮಾಡಬೇಕು, ಈ ಥರ ನಿಮಗೆ ಗೊತ್ತಿರಬೇಕು. ಸೊ ಇದು ಆದಮೇಲೆ ನೆಕ್ಸ್ಟ್ ನೀವು ಹೋಗಿ ಮಾಡಿ ಸ್ಟ್ರೆಂತ್ ಟ್ರೈನಿಂಗ್ನ. ಯಾರು ಬೇಡ ಅಂದರು? ನಿಮ್ಮ ಬಾಡಿ ವೆಯ್ಟ್ಸ್ ಕಂಫರ್ಟಬಲ್ ಆಯಿತು, ನೀವು ಅದನ್ನೇ ಸಕ್ಕತ್ತಾಗಿ ಮಾಡ್ತಿದ್ದೀರಲ್ಲ, ಹೋಗಿ ವೆಯ್ಟ್ಸ್ ಎತ್ತಿ. ಆ್ಯಂಡ್ ಆಬ್ವಿಯಸ್ಲಿ ಐ ಡೂ ಅಗ್ರಿ, ಏಜ್ ಆಗ್ತಾ ವಿ ಹ್ಯಾವ್ ಟು ಸ್ಲೋ ಡೌನ್. ನಮಗೆ ಬರ್ಫೀಸ್, ಐಟಮ್ ಜಿಮ್ಸ್ ಎಲ್ಲ ಮಾಡೋಕ್ಕೆ ತುಂಬ ಸ್ಟ್ರೆಂತ್ ಬೇಕು. ಒಂದು ಸ್ವಲ್ಪ ಸ್ಕಿಪ್ ಆಗಿಬಿಟ್ರು ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ? ಸೊ ಯಾಕೆ ಅಂತ ಥಿಂಕ್ ಮಾಡ್ತೀರಾ? ಒಂದ್ಸಲಿ ನಿಮ್ಮ ಗೋಲ್ ರೀಚ್ ಆದಮೇಲೆ ನಿಮ್ಮೊಂದು ವಾಟ್ ಎವರ್ ನೀವು ಅಂದ್ಕೊಂಡಿರ್ತೀರ ಒಂದು 50 kgs ಮಾಡಬೇಕು ಒಂದು 52 kg ಇದ್ದೀರಾ, ನೀವು ರೀಚ್ ಆಗಿ ಹೋಗಿ ಮಾಡಿ ಜಿಮ್ಮಲ್ಲಿ. ಅಲ್ಲೂ ಕೂಡ ಪ್ರಾಪರ್ ಟ್ರೈನಿಂಗ್ ಮಾಡಿ ಆಗುತ್ತೆ. ಎರಡೂ ಮಿಕ್ಸ್ ಮಾಡ್ಕೊಂಡು ನಂಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ನಿಮ್ಮ ತಲೆಯಲ್ಲಿದ್ದರೆ ತೆಗೆದು ಬಿಡಿ. ಓಕೆ. ಫಸ್ಟು ಶೇಪಿಗೆ ಬನ್ನಿ, ಆಮೇಲೆ ಮಾಡಿ. ಇಲ್ಲ ಅಂತಂದರೆ ಎಷ್ಟೋ ಜನಕ್ಕೆ ಸ್ಟಬನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಹೇಗಿರ್ತೀರೋ ಅದೇ ಥರ ಕಟ್ ಆಗೋ ಚಾನ್ಸಸ್ ಇರುತ್ತೆ ಬಾಡಿ. ಸೊ ಆ ಥರ ಮಾಡ್ಕೋಬೇಡಿ. ಓಕೆ. ದಿಸ್ ಈಸ್ ಆಲ್. ತುಂಬ ಜನ ಡಂಬಲ್ಸ್ ಎತ್ತಿದ್ರೆ ಮಾತ್ರ ಸ್ಟ್ರೆಂತ್ ಬರೋದು ಅನ್ನೋರು ಕೂಡ ನಿಮ್ಮ ಬಾಡಿ ವೆಯ್ಟ್ಸಲ್ಲಿ ಒಂದು ಬರ್ಫಿ ಹಿಂಗೆ ಬರ್ಫಿ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಜಿಮ್ಮಲ್ಲಿ ಹೋಗಿ ಏನು ಮಾಡ್ತೀರಾ ನೀವು? ಕಾಮನ್ ಸೆನ್ಸ್ ಸ್ವಲ್ಪ ಸಿಂಪಲ್ ಆಗಿ ಯೋಚನೆ ಮಾಡಿ. ನಿಮ್ಮ ಬಾಡಿ ವೆಯ್ಟ್ನ ನಿಮ್ಮ ಕೈಲಿ ಎತ್ತಕ್ಕೆ ಆಗ್ತಾ ಇಲ್ಲ ಅಂದರೆ ಏನು ಮಾಡ್ತೀರಾ? ಥಿಂಕ್.
ಆ್ಯಂಡ್ ಡಿಸೈಡ್. ಎರಡನ್ನೂ ಮರ್ಜ್ ಮಾಡ್ಕೊಂಡು ನಾನು ಅದು ಮಾಡ್ತೀನಿ ನಾನು ಇದು ಮಾಡ್ತೀನಿ, ನೋ. ನಿಮ್ಮ ಬಾಡಿಗೂ ಸ್ವಲ್ಪ ಟೈಮ್ ಬೇಕು, ರಿಕವರ್ ಆಗಬೇಕು. ಹಂಗಂತ ಎಕ್ಸಸ್ ಕಾರ್ಡಿಯೋ ಮಾಡೋದಲ್ಲ, ಎಲೆಕ್ಟ್ರಿಕಲ್ ಬರೀ ವಾಕ್ ಮಾಡೋದು, ಬರೀ ಇದು ಮಾಡೋದು, ಜಿಮ್ಗೆ ಹೋಗ್ಬಿಟ್ಟು ಥ್ರೆಡ್ಮಿಲ್ ಮೇಲೆ ಮಾಡ್ಕೊಳ್ಳೋದು ಅಲ್ಲ, ಜಿಮ್ಗೆ ಹೋಗಿ ಥ್ರೆಡ್ಮಿಲ್ ಎಲೆಕ್ಟ್ರಿಕಲ್ ಮಾಡೋದಲ್ಲ. ದಟ್ ಈಸ್ ಡಿಫ್ರೆಂಟ್. ತಿಳ್ಕೊಳ್ಳಿ ಎಕ್ಸಸೈಸ್ ಬಗ್ಗೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಈ ಎಕ್ಸಸೈಸ್. ಪ್ರತಿಯೊಂದು ವೇರಿಯೇಷನ್ 3 ಕೌಂಟ್ ಮಾಡ್ತೀವಿ. ಸೊ ನೆಕ್ ರೊಟೇಷನ್, trunk rotation, ankle rotation, wrist rotation, chest stretch, shoulder rotation, chest pink, lat stretch, oblique, alternate toe touch, bend over, legs get knee hooks, reverse, and forward stretch. And final stretches. ಓಕೆ, ಸೊ ಇಲ್ಲಿಗೆ ನಾವು ಫ್ರೀ ಎಕ್ಸಸೈಸ್ ಮುಗ್ತದೆ. ಈಗ ನಾನು ಆಲ್ರೆಡಿ ಹೇಳ್ದಂಗೆ ಇವತ್ತಿನ ಸ್ಟ್ರೆಂತ್ ಎಕ್ಸಸೈಸಲ್ಲಿ ನಾವು ಬೈಸಿಪ್ ಮಸಲ್ಗೆ ಮಾಡ್ತಿದ್ದೀವಿ, ಅಂದರೆ ಇದಕ್ಕೆ ಮಾಡ್ತಿದ್ದೀವಿ. ಓಕೆ, ಆ್ಯಂಡ್ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಹೀಲ್ಗೆ ಬೀಳಬೇಕು. ಓಕೆ, ನಿಮ್ಮ ಕೈಲಿ 3 kg ಡಬಲ್ಸ್ ಆಗ್ತಿಲ್ಲ ಅಂದರೆ 1 kg ತೊಗೊಳ್ಳಿ. 1 kgಯಲ್ಲಿ ಮಾಡಿ ಫಸ್ಟ್. ಓಕೆ, ಇದನ್ನು ಇನ್ ಕೇಸ್ ಆದರೆ ನಿಮ್ಗೆ ಸ್ವಲ್ಪ ಮುಂದಕ್ಕೆ ನಿಂತ್ಕೊಳ್ಳಿ. ಹೀಗೆ ಕರ್ಲ್, ಇದನ್ನು ಬೈಸಿಪ್ ಕರ್ಲ್ ಅಂತಾರೆ. ಆದಷ್ಟು ನಿಮ್ಮ ಕೈ ಏನು ಎಲ್ಬೋ ಪಾರ್ಟ್ಗಿಂತ ಮೇಲಿದೆ ಅದು ಅಲ್ಲೇ ಇರಬೇಕು, ಹಿಂಗೆತ್ತದು ಹಾಗೆಲ್ಲ ಮಾಡಬಾರ್ದು. ಓಕೆ, ಫಸ್ಟ್ ವೇರಿಯೇಷನ್ ಇದು 10 ಕೌಂಟ್. ಇನ್ ಕೇಸ್ ನಿಮಗೆ ಎರಡು ಒಂದೇ ಸಮ ಎತ್ತಕ್ಕಾಗ್ತಾ ಇಲ್ಲ ಅಂತಂದರೆ 1 2 3 4 ಈ ಥರ ಇರ್ತದೆ. ಓಕೆ, ಆ್ಯಂಡ್ ಆಲ್ಸೋ ಮಾಡಬೇಕಾದ್ರೆ ಕಾನ್ಸಂಟ್ರೇಟ್, ಈ ಮಸಲ್ನ ಟೈಟ್ ಮಾಡಿ ಎತ್ತಬೇಕು. ಗಾಟ್ ಇಟ್? ಕಮ್ ಆನ್, ಸೆಕೆಂಡ್ ಸೆಟ್. ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೌಂಟ್ ಮಾಡಿ. 10 ಮಾಡ್ಬೇಕಂತ ಏನಿಲ್ಲ. ಸ್ಟಾರ್ಟಿಂಗಲ್ಲಿ ತುಂಬ ಪೇನ್ ಬಂತು ಅಂತ ಅಂದರೆ ನಿಮಗೆ 6 8 ಕೌಂಟ್ ಆದರೆ ಓಕೆ. ಡನ್. ಸೆಕೆಂಡ್ ಸೆಟ್. ನೆಕ್ಸ್ಟ್ ಥರ್ಡ್ ಸೆಟ್. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸ್ವಲ್ಪ ಕೈ ನೋವು ಬರುತ್ತೆ. Okay, then relax. I hope ನಿಮಗೆ ಅರ್ಥ ಆಗಿದೆ ನಾನು ಏನು ಹೇಳೋಕೊಟ್ಟೆ ಅಂತ. ಫಸ್ಟು ನಿಮ್ಮ ಬಾಡಿ ವೇಟ್ಸಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡಿ, ಅದನ್ನು ಮಾಡಿದ್ರೆ ನಿಮ್ಗೆ ಆರಾಮಾಗಿ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಡಂಬಲಲ್ಲಿ ನೀವು ಒಂದಿನ ಎಲ್ಲ ಮಾಡೋದ್ರಿಂದ ಏನೂ ಆಗಲ್ಲ. ಈ ಥರ ಒಂದೊಂದು ಇದನ್ನು ಮಾಡೋದು, ಇಲ್ಲ ಸರ್ಕ್ಯೂಟ್ ಟ್ರೈ ಮಾಡ್ತೀನಿ ಅಂತ ಹೋದರೂ ಇಟ್ ಟೇಕ್ಸ್ ಟೈಮ್. ಗ್ರ್ಯಾಜುಯಲಿ ನಿಮಗೆ ಮಸಲ್ ಬಿಲ್ಡ್ ಆಗ್ತಾ ಹೋಗೋದು, ಆ ಸ್ಟ್ರೆಂತ್ ಬರೋದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಬಾಡಿ ವೆಯ್ಟ್ನ ಮಾಡಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಒಂದ್ಸಲ ಕಂಫರ್ಟಬಲ್ ಜಿಮ್ಗೆ ಹೋಗಿ ಆರಾಮಾಗಿ ವರ್ಕೌಟ್ ಮಾಡಿ ಅಷ್ಟೇ. ಓಕೆ, ನೆಕ್ಸ್ಟು ಇದನ್ನ ಹ್ಯಾಮರ್ ಕರ್ಲ್ ಅಂತೀವಿ. ಹ್ಯಾಮರ್ ಅಂದರೆ ಈ ಥರ, ಇದನ್ನು ಅಷ್ಟೇ ಎರಡು ಕೈ ಒಟ್ಟಿಗೆ ಆಗಲ್ಲ ಅಂದರೆ 1 2 3 4 5 6 7 8 9 10. ಓಕೆ, ಎರಡು ಆಗುತ್ತೆ ಅಂದರೆ ಎರಡು ಎಷ್ಟು ಕೌಂಟ್ ಆಗುತ್ತೋ ಅಷ್ಟು ಮಾಡಿ ಇಷ್ಟೇ.
ಎಷ್ಟು ಕೌಂಟ್ ಆಗುತ್ತೋ ಅಷ್ಟು ಕೌಂಟ್ ಮಾಡಿ. ಫಸ್ಟ್ ಟೈಮ್ ಮಾಡಿದಾಗ ಅಂದರೆ ಮಾಡಾದ್ಮೇಲೆ ಒಂದು 24 hours ಬಿಟ್ಟು ನಿಮಗೆ ಇಲ್ಲಿ ಸೋಲ್ನೆಸ್ ಬರ್ಬೋದು. ಡೋಂಟ್ ವರಿ. ಓಕೆ, ಲಾಸ್ಟ್ ಒಂದು ಕೆಲವೊಂದು ಸ್ಟ್ರೆಚಸ್ನ ತೋರಿಸ್ಕೊಡ್ತೀನಿ, ಅದನ್ನ ಮಾಡಿ. ಸೆಕೆಂಡ್ ಸೆಟ್ 1 2 3 4 1 ನಿಮಿಷ 5 6 ಐ ಥಿಂಕ್ ವಾಯ್ಸ್ ರೆಕಾರ್ಡ್ ಆಗ್ತಿಲ್ಲ ಅನ್ಸುತ್ತೆ. 7 8 9 10. ಓಕೆ, ಸೊ ವಿತೌಟ್ ಮೈಕ್ ಹಾಗಿದೆ, ಫೈನ್, ನೋ ಇಶ್ಯೂಸ್. ಬಟ್ ವಾಯ್ಸ್ ಕೇಳಿಸುತ್ತೆ ಅನ್ಕೋತೀನಿ. ಲಾಸ್ಟ್ ಸೆಟ್. ಸೊ ಈ ಥರ ಆದರೂ ಮಾಡ್ಬೋದು, ಸಿಂಗಲ್ ಹ್ಯಾಂಡ್ ಆದರೂ ಮಾಡ್ಬೋದು, ಅಕಾರ್ಡಿಂಗ್ ಟು ನಿಮ್ಮ ಬಾಡಿ ಕಂಡೀಷನ್. ಆ್ಯಂಡ್ ಸೈಡಿಂದ ನೋಡ್ಕೊಳ್ಳಿ, ನಾನು ಎಲ್ಬೋಯಿಂದ ಮೇಲ್ ಪಾರ್ಟ್ ಮೂವ್ ಆಗ್ತಾ ಇಲ್ಲ ಅಲ್ವಾ, ನೀವು ಅಷ್ಟೇ ಸ್ಟಿಫಾಗಿ ಇಟ್ಕೊಳ್ಳಿ ಕೈನ. ಹೀಗೆ ಇತ್ತದು ಎಲ್ಲ ಮಾಡಬಾರ್ದು. ಓಕೆ, ದಟ್ ಈಸ್ ರಾಂಗ್. ಹೀಗೆ ಹೋಗ್ಬೇಕು. ಇಲ್ಲಿಗೆ ಸೆಕೆಂಡ್ ವೇರಿಯೇಷನ್ ಮುಗೀತು. ಥರ್ಡ್ ವೇರಿಯೇಷನ್ಗೆ ನಿಮಗೆ ಒಂದು ಚೇರ್ ಬೇಕು. ಇಲ್ಲೊಂದು ಸ್ಟೆಪ್ಸ್ ಇದೆ, ಅದನ್ನ ಯೂಸ್ ಮಾಡ್ಕೊತೀನಿ. ಒಂದು ಲೆವೆಲ್ ಚೇರ್ ತೊಗೊಂಡು ಬನ್ನಿ. ನಿಮ್ಮ ಕಾಲು ಕೆಳಗಡೆ ಟಚ್ ಆಗಬೇಕು ಆ ಚೇರ್ಗೆ. ಓಕೆ, ಸೊ ಈ ಥರ ಕೂತ್ಕೊಂಡು ಇದನ್ನು ಕಾನ್ಸಂಟ್ರೇಷನ್ ಅಂತೀವಿ. ಓಕೆ, ಕೈ ನೋಡಿ ಇಲ್ಲಿ ಟಚ್ ಆಗಬೇಕು. ಆ್ಯಂಡ್ ಇಲ್ಲಿ ಈ ಮಸಲ್ಗೆಲ್ಲ ಟ್ರೈನ್ ಮಾಡ್ತಿರೋದು ನಾವು. ಇದನ್ನು ಟೈಟ್ ಮಾಡ್ಕೊಳ್ಳಿ. 1 2 ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. 3 ಫಸ್ಟ್ ಟೈಮ್ ಮಾಡ್ತಾ ಇದ್ರೆ, 4 5 6 7 8 ನಿಮಗೆ ಪೇಯ್ನ್ ಬರೋವರೆಗೂ ಮಾಡಿ. 10 12 ಕೌಂಟ್ ಟಾರ್ಗೆಟ್ ಇಟ್ಕೊಳ್ಳಿ. ಇನ್ ಕೇಸ್ ಆಗ್ತಿಲ್ಲ ಅಂದರೆ ನಿಮಗೆ ಪೇಯ್ನ್ ಬರೋವರೆಗೂ ಮಾಡಿ. ಓಕೆ, ಎಗೇನ್ ಸಪೋರ್ಟ್ ಇಟ್ಕೊಳ್ಳಿ, ಒಂದು ಕೈ ಇಲ್ಲಿ ಇಟ್ಕೊಳ್ಳಿ, ಆಗ ಗ್ರಿಪ್ ಸಿಗುತ್ತೆ. 1 ಮತ್ತು ಪುಲ್ ಮಾಡಬೇಕಾದ್ರೂ ಅಷ್ಟೇ, ಇಲ್ಲಿ ಟೈಟ್ ಮಾಡಬೇಕು ನಿಮ್ಮ ಬೈಸಿಪ್ಸ್ ಮಸಲ್ನ. 5 6 7 8 9 10. ಸೊ ಈಕ್ವಲ್ ಆಗಿ ಕೌಂಟ್ನ ಮಾಡಿ. ಓಕೆ, ಇದು 8 ಆಯಿತು, ಇದು 10 ಆಯಿತು. ಬಟ್ ನೀವು ಈಕ್ವಲ್ ಆಗಿ ಮಾಡಿ. ಒಂದು ಕೈಲಿ ಎಷ್ಟು ಎತ್ತಕ್ಕಾಯಿತು, ಇನ್ನೊಂದು ಕೈಲಿ ಅಷ್ಟೇ ಎತ್ತಿ. ರಾಂಗ್ ಮಾಡ್ತಾ ನೀವು ಜಾಸ್ತಿ ಕೌಂಟ್ ಮಾಡೋ ಬದಲು ಪರ್ಫೆಕ್ಟಾಗಿ ಕರೆಕ್ಟಾಗಿ 6 ಕೌಂಟ್ ಮಾಡಿದ್ರು ಫೈನ್. ಸ್ಟಾರ್ಟಿಂಗಲ್ಲಿ ಹೋಗ್ತಾ ಗ್ರ್ಯಾಜುಲಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಕೌಂಟ್ನ. ಓಕೆ, ಸೆಕೆಂಡ್ ಸೆಟ್ 1 2 3 4 5 6 7 8 9 10. 1 2 3 4 5 6 7 8 9 10. And relax. We have last set. Okay, 1 2 3. ಫಸ್ಟ್ ಆಫ್ ಆಲ್ ಡಂಬಲ್ನ ಟೈಟಾಗಿ ಇಟ್ಕೋಬೇಕು ನೀವು, ಅವಾಗಲೂ ನೀಟಾಗಿ ಬರೋದು. ಒಂದು ಚೇರ್ ತೊಗೊಂಡು ಬಂದು ಕುತ್ಕೊಂಡು ನಿಮ್ಮ ಕಾಲು ನೆಲಕ್ಕೆ ಟಚ್ ಆಗಬೇಕು. ಈ ಥರ ಆ ಥರ ಚೇರ್ ತೊಗೊಳ್ಳಿ, ಕುತ್ಕೊಂಡು ಮಾಡಿ. ಇಲ್ಲಿಗೆ ಥರ್ಡ್ ವೇರಿಯೇಷನ್ ಮುಗೀತು. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹ್ಯಾವ್ ಎ ಸಿಪ್ ಆಫ್ ವಾಟರ್. ಆ್ಯಂಡ್ ಬರೀ 1 ತಿಂಗಳು ಮಾಡಿದ್ರೆ 2 ತಿಂಗಳು ಮಾಡಿದ್ರೆ ಎಲ್ಲ ನಿಮಗೆ ಮಸಲ್ ಇನ್ಕ್ರೀಸ್ ಆಗಿಬಿಡಲ್ಲ. ಅಟ್ಲೀಸ್ಟ್ ಡೆಡಿಕೇಟೆಡ್ ಆಗಿ 3 to 4 months ಆದರೂ ನೀವು ಮಾಡಬೇಕು. ವೀಕ್ಲಿ 5 days ಆದರೂ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡೋರು ಮಾಡಿ. ಆ್ಯಂಡ್ ಆಲ್ಸೋ ಪ್ರಾಪರ್ ಪ್ರೋಟೀನ್ ಊಟನ ತಿನ್ನಿ. ನೀವು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ವರ್ಕೌಟ್ ಮಾಡಿಬಿಟ್ಟು ಆಮೇಲೆ ಬರೀ ಹೋಗಿ ಅನ್ನ ಸಾಂಬಾರು ತಿಂದುಬಿಟ್ರೆ ನಿಮ್ಮ ಮಸಲ್ ಹೇಗೇನು ರಿಕವರ್ ಆಗಲ್ಲ. ಅಂದರೆ
ಒಂದು ನಿಮ್ಮ ಬಾಡಿ ಸೋರ್ನೆಸ್ ಜಾಸ್ತಿ ಇರುತ್ತೆ ಅಂತಿರಲ್ಲ ಅದಕ್ಕೆ, ಆ್ಯಂಡ್ ಇನ್ನೊಂದು ಏನು ಒಳ್ಳೆ ಮಸಲ್ ಬರಲ್ಲ, ಪ್ರೋಟೀನ್ ಇಲ್ಲ ಅಂತ ಅಂದರೆ ನೀವು ಯಾವ ಥರ ಇರುತ್ತೆ ಬಾಡಿ ಹಂಗೆ ಇರುತ್ತೆ. ಸೊ ಒಳ್ಳೆ ಪ್ರೋಟೀನ್ ಫುಡ್ ಹಾಕಿ ಕಾಪ್ಸ್ ಕಡಿಮೆ ಮಾಡಿದ್ರೇ ನಿಮಗೆ ಇನ್ಕ್ರೀಸ್ ಆಗೋದು ಮಸಲ್ ಕ್ವಾಲಿಟಿ. ಓಕೆ, ಸೊ ಇದು ಈ ಥರ ಆವಾಗಲೇ ನಾವೇನು ನಿಂತ್ಕೊಂಡು ಮಾಡಿದ್ವಿ ಅದನ್ನು ಮಾಡೋಕ್ಕೆ ಆಗದಿರೋರು ಬೇಕಾದರೆ ಈ ಥರನೂ ಮಾಡ್ಬೋದು. ಬೈಸಿಪ್ಸ್ ಕರ್ಲ್ ಮಲ್ಕೊಂಡು ಲೇ ಡೌನ್ ಅಂತೀವಿ. ಸೊ ನೋಡಿ, ಸ್ಲೋ ಪಿಕಪ್ ಡ್ರಾಪ್, ಸ್ಲೋ ಡ್ರಾಪ್, 1 2 ಈ ಥರ ಮಾಡೋದ್ರಿಂದ ನಿಮ್ಮ ಕೈ ಜಾಸ್ತಿ ಶೇಕ್ ಆಗಲ್ಲ. ಅಂದರೆ ನಿಂತ್ಕೊಂಡು ಮಾಡಬೇಕಾದ್ರೆ ಅದು ಹಳ್ಳಾಡಿ ಪೊಸಿಷನ್ ರಾಂಗ್ ಆಗುತ್ತೆ ಅಲ್ವಾ, ಈ ಥರ ಮಾಡೋದ್ರಿಂದ. ಬಟ್ ಇಲ್ಲೂ ಅಷ್ಟೇ ಡ್ರಾಪ್ ನೋಡಿ ಫುಲ್ ಕೆಳಗಡೆ ಮಾಡಿ ಮಾಡಬೇಕು. ನಿಮಗೆ 3 kg ತುಂಬ ಕಷ್ಟ ಆಗ್ತಾ ಇದೆ ಅಂದರೆ 1 kg ಡಂಬಲ್ನ ತಗೊಂಡು ಫಸ್ಟ್ ಮಾಡಿ, ಅದು ಚೆನ್ನಾಗಿ ಆಗ್ತಿದೆ ಅಂದಾಗ ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಕೊಳ್ಳಿ. 3 kg ಚೆನ್ನಾಗಿ ಮಾಡ್ತೀನಿ ಅವ್ರು ನೆಕ್ಸ್ಟ್ 5 kgsಗೆ ಹೋಗಿ, ಆ ಥರ. ಓಕೆ, ಸೆಕೆಂಡ್ ಸೆಟ್. ನನ್ನ ಕೈ ಎಲ್ಲಿವರೆಗೂ ಡ್ರಾಪ್ ಮಾಡಿ, ನೀವು ಹಂಗೆ ಅರ್ಧ ಬರ್ಧ ಬಿದೋಗ್ಬಿಡುತ್ತೆ ಅಂತ ಭಯದಲ್ಲಿ ಮಾಡೋದನ್ನು. ಆ್ಯಂಡ್ ನನ್ನ ಕೈ ಅಪ್ಪರ್ ಪಾರ್ಟ್ ನೋಡಿ ಫುಲ್ ನೆಲದಲ್ಲೇ ಟಚ್ ಆಗಿದೆ, ಹಂಗೆ ಇರಬೇಕು. ನೀವು ಲಿಫ್ಟ್ ಮಾಡಿಬಿಡೋದು ಆ ಪಾರ್ಟ್ನು ಕೂಡ ಹಾಗೆ ಮಾಡಬಾರ್ದು. ಅಂದರೆ ಈ ಪಾರ್ಟ್ ಇವಾಗ ನಾನು ಹಿಂಗೆ ಕರ್ಲ್ ಮಾಡಬೇಕಾದ್ರೆ ಇದು ನೆಲದಲ್ಲೇ ಇದೆ ಅಲ್ವಾ, ಹಾಗೆ ಇರಬೇಕು. ಹಿಂಗೆ ಮಾಡ್ಬೇಕಾದ್ರೆ ಹಿಂಗೆ ಎತ್ತದು ಈ ಥರ ಎಲ್ಲ ಮಾಡಿಬಿಡಿ. ಈಗ ಟಚ್ ಮಾಡ್ಕೊಂಡು ಎತ್ತಿ, ಆವಾಗ ಪ್ರಾಪರಾಗಿ ಈ ಮಸಲ್ಸ್ಗೆ ಬೀಳುತ್ತೆ. ಓಕೆ, ಲಾಸ್ಟ್ ಸೆಟ್. ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಮಾಡಿ, ಅಟ್ಲೀಸ್ಟ್ 6 ಟ್ರೈ ಮಾಡಿ. 6ಇಂದ ಜಾಸ್ತಿ ಮಾಡ್ತೀನಿ ಅಂದರೆ ಎಷ್ಟು ಕೌಂಟ್ ಆಗುತ್ತೋ ಅಷ್ಟು ಮಾಡಿ. ಓಕೆ, ಸ್ಲೋ ಡ್ರಾಪ್. ಈ 4 ವೇರಿಯೇಷನ್ಸ್ ನಿಮ್ಮ ಬೈಸಿಪ್ಸ್ ಮಸಲ್ಸ್ಗೆ. ಓಕೆ, ಕರೆಕ್ಟಾಗಿ ಮಾಡಿದರೆ ಇಲ್ಲಿ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ನೀವು ಒಂದೊಂದು ಡಂಬಲ್ ಎತ್ತಬೇಕಾದ್ರೂ ಈ ಥರ ಲಿಫ್ಟ್ ಮಾಡಿ ಎತ್ತಬೇಕು. ನೀವು ನೋಡ್ಬೋದು ಈ ಟೈಟ್ನೆಸ್, ಇದೆಲ್ಲ ನಿಮಗೆ ಗ್ರ್ಯಾಜುಲಿ ಬರೋದು, ಒಂದೇ ಸಲ ಇಲ್ಲ 1 ತಿಂಗಳು ಮಾಡಿದ ತಕ್ಷಣ ಬರಲ್ಲ. ಸೊ ಪ್ರಾಪರಾಗಿ ಟ್ರೈನ್ ಮಾಡ್ತಾ ಹೋಗಿ ರಿಸಲ್ಟ್ ಬರುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿದೆ ಅನ್ಕೊಂತೀನಿ. ಎರಡು ಮಿಕ್ಸಪ್ ಮಾಡ್ಕೊಬಿಡಿ. ಬಿಕಾಸ್ ಕ್ಯಾಲೋರೀಸ್ನ ಬರ್ನ್ ಮಾಡೋ ಟಾರ್ಗೆಟ್ ಇದ್ದಾಗ 10 kg 15 kg ವೆಯ್ಟ್ ಲಾಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ವರ್ಕೌಟ್ ಮಾಡಿದಾಗ ಹೇಗೆ ಇದು ಫ್ಯಾಟ್ ಲಾಸ್ ಆಗ್ತಾ, ಅಂದರೆ ವಾಟ್ ಎವರ್ ಅಂದರೆ ನಿಮ್ಮ ಬಾಡಿಲಿ ಫ್ಯಾಟ್ ಲಾಸ್ ಆಗ್ತಾ ಸಿಂಕ್ ಆಗಿ ನಿಮಗೆ ವೆಯ್ಟ್ ಲಾಸ್ ಜರ್ನಿಗೆ ವರ್ಷಗಟ್ಟಲೆ ಟೈಮ್ ತೊಗೊಳುತ್ತೆ ಒಂದು. ಆ್ಯಂಡ್ ನಿಮಗೆ ಗುಡ್ ಮಸಲ್ಸ್ ಬೇಕಾ, ಐ ಅಂಡರ್ಸ್ಟ್ಯಾಂಡ್. ಸ್ಟ್ರೆಂತ್ ಬೇಕಾ, ಐ ಅಂಡರ್ಸ್ಟ್ಯಾಂಡ್. ಹೌದು, ವಯಸ್ಸಾಗ್ತಾ ಆಗ್ತಾ ನಾವು ಸ್ಟ್ರೆಂತ್ ಟ್ರೈನಿಂಗೇ ಮಾಡಬೇಕು, ಅದು ಕರೆಕ್ಟೇ. ಬಟ್ ಎರಡನ್ನೂ ಮಿಕ್ಸಪ್ ಮಾಡಬೇಡಿ. ವೆಯ್ಟ್ ಲಾಸು ಬೇಕು, ಸ್ಟ್ರೆಂತ್ ಟ್ರೈನಿಂಗು ಬೇಕು, ಬೇಡ. ಫಸ್ಟು ವೆಯ್ಟ್ ಲಾಸ್ ಮಾಡಿದ್ಮೇಲೆ ಆರಾಮಾಗಿ ಜಿಮ್ಮಿಗೆ ಹೋಗಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಓಕೆ, ಆ್ಯಂಡ್ ಬೈಸಿಪ್ಸ್ ಏನಾದರೂ ನಿಮಗೆ ಪೇಯ್ನ್ ಬಂತು ವರ್ಕೌಟ್ ಮಾಡಿದ್ಮೇಲೆ 20 hours ಆದಮೇಲೆ ನೋಡಿ ಈ ಥರ ಸ್ಟ್ರೆಚ್. ಓಕೆ, ಕೈ ಸ್ಟ್ರೈಟ್ ಸ್ಟ್ರೆಚ್ ಮಾಡಿದ್ರೆ ಇಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಸ್ಟ್ರೆಚ್. ಜಾಸ್ತಿನೂ ಬೇಡ, ಒಂದು 3 3 4 4 ಕೌಂಟ್ ಮಾಡಿ. ಓಕೆ, ಆ್ಯಂಡ್ ಆಲ್ಸೋ ಗೋಡೆ ಸಪೋರ್ಟ್ ತೊಗೊಂಡ್ಬೇಕಾದ್ರೂ ಮಾಡ್ಬೋದು ಈ ಥರ. ಸ್ವಲ್ಪ ಹೈಟ್ ಇರಬೇಕು. ಓಕೆ, ದಿಸ್ ಈಸ್ ಆಲ್ ಫಾರ್ ದ ಡೇ. ಐ ಹೋಪ್ ನಿಮಗೆ ಈ ಸೀರೀಸ್ ಇಷ್ಟ ಆಗ್ತದೆ. ಆ್ಯಂಡ್ ಯಾರಾದರೂ ವರ್ಕೌಟ್ ಮಿಸ್ ಮಾಡಿದೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದೀರಾ ಅಂದರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಸೊ ನಂಗೆ ಗೊತ್ತಾಗುತ್ತೆ ನೀವು ಮಾಡ್ತಿದ್ದೀರಾ ಅಂತ. ಓಕೆ, ಬಾಯ್, ಸಿ ಯು ಇನ್ ಅದರ್ ವಿಡಿಯೋ.